ಇವತ್ತು ಮಾವಿನಕಾಯಿ ಚಟ್ನಿ ಮಾಡೋಣ. ಸ್ಪೆಷಲ್ಲಾಗೊಂದು ಹೇಗೆ ಮಾಡೋದು ಅಂತ ರೆಸಿಪಿ ಮುಂದೆ ಬರುತ್ತೆ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೀವು ಮನೆಯಲ್ಲಿ ಮಾಡಿ ಖಂಡಿತ ಹೇಗೆ ಬಂದಿತ್ತು ಅಂತ ತಿಳಿಸಿ. ಇದನ್ನು ತೋತಾಪುರಿ ಅಥವಾ ಹುಳಿ ಮಾವಿನಕಾಯಿ ಯಾವುದಾದ್ರೂ ನೀವು ಉಪಯೋಗಿಸ್ಕೊಂಡು ಮಾಡಿ. ಫ್ರಿಜ್ಜಲ್ಲಿ ಇಡದೆ ಒಂದು 15 ದಿನ ಈಚೆ ಇಟ್ಕೊಂಡು ತಿನ್ಬೋದು. ಬನ್ನಿ ಈ ಮಾವಿನಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸ್ಟವ್ನ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಬಾಣಲಿನ ಇಟ್ಕೊಳ್ಳೋಣ. ಬಾಣಲಿ ಬಿಸಿ ಆಗ್ತಾಯಿದೆ. ತುಂಬ ಸ್ಲೋ ಉರಿನಲ್ಲಿ ಇಟ್ಕೊಂಡು ಇದರಲ್ಲಿ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. 5 ಬ್ಯಾಡಗೆ ಮೆಣಸಿನ್ಕಾಯಿ. ಬ್ಯಾಡಗೆ ಮೆಣಸಿನ್ಕಾಯಿನ ಖಾರ ಬರೋದಿಲ್ಲ, ಹಾಗಾಗಿ 2-3 ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೊಳ್ಳೋಣ. ಮೆಣಸಿನ್ಕಾಯಿನ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಬೇಕಾಗುತ್ತೆ, ಸೀಸೋದು ಬೇಡ. ಇದು ಇವಾಗ ಹುರಿದ್ಕೊಂಡಾಯಿತು. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ. ನೀರನ್ನು ಸೋಗಿಸ್ಬಾರ್ದು. ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊತೀನಿ. ಮತ್ತು ಇದಕ್ಕೆ 1.5 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಈ ಸ್ಪೂನಲ್ಲಿ ನಾನು 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಕೂಡ ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಣ. ಇದು ಇವಾಗ ಚಿಟಪಟ ಅಂತ ಸಿಡಿತಾ ಇದೆ. ಇದನ್ನು ಕೂಡ ಅಲ್ಲಿ ಹಾಕ್ಕೊಂಡು ಮತ್ತು ಇವಾಗ ಮೆಂತ್ಯನ ಹಾಕ್ಕೊಳ್ಳೋಣ. ಅದೇ ಸ್ಪೂನಲ್ಲಿ ಒಂದು ಅರ್ಧ ಭಾಗ ಮೆಂತ್ಯ, ಒಂದು ಅರ್ಧ ಭಾಗವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಇದನ್ನು ಕೂಡ ಹುರಿದ್ಕೊಳ್ಳೋಣ. ಈ ಮೆಂತ್ಯ ಹುರಿದಾಗ ಗಮ್ ಅಂತ ಸ್ಮೆಲ್ ಬರುತ್ತೆ. ತುಂಬ ಸೀದೋಗೋ ಥರ ಹುರ್ಕೊಳೋದು ಬೇಡ, ಯಾಕಂದರೆ ಮೆಂತ್ಯ ಸ್ವಲ್ಪ ಕಹಿ ಬರುತ್ತೆ. ಇದನ್ನು ಕೂಡ ಇತ್ತು, ಇದನ್ನು ಹುರಿದು ಇವಾಗ ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ. ಇವಾಗ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಈಗ ಮಾವಿನಕಾಯಿನ ತೊಳೆದು ನೀರಿರದೇ ಇರೋ ರೀತಿ ಈಗ ಇಟ್ಕೋಬೇಕು. ಈಗ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಬೇಕು. ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆ ತಕ್ಕೊಂಬಿಡ್ಬೇಕು.
ಚಾಕು ಸಹಾಯದಿಂದನೂ ತೆಗಿಬೋದು, ಹೀಗೆ ಪೀಲರಿಂದನೂ ಕೂಡ ಸಿಪ್ಪೆನ ತೆಗಿಬೋದು. ಪೂರ್ತಿಯಾಗಿ ಸಿಪ್ಪೆ ತೆಗೆದಿದ್ದೀನಿ ಮಾವಿನಕಾಯಿನ. ಇವಾಗ ಒಂದು ಡ್ರಾಪು ನೀರು ಸೋಗಿಸ್ಬಾರ್ದು, ನೀರಿಲ್ದಾಗೆ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಎಲ್ಲನೂ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ಸಣ್ಣದಾಗಿ ಬೇಕಾದರೆ ನೀವು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲು ಆಗೋಷ್ಟು, ಒಂದು ಮಾವಿನಕಾಯಲ್ಲಿ ಒಂದು ಬಟ್ಲು ಮಾವಿನಕಾಯಿ ಪೀಸು ಕಟ್ ಮಾಡಿರೋದನ್ನ ತೊಗೊಂಡಿದ್ದೀನಿ ಇಲ್ಲಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ, ನೀರಿಲ್ಲದೆ ಒಂಚೂರು ನೀರಿರಬಾರ್ದು, ನೀರನ್ನೇ ಸೋಕಿಸಬಾರ್ದು. ಇವಾಗ ಇದನ್ನು ಇದರೊಳಗೆ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ತರಿಯಾಗಿ ರುಬ್ಕೊಳ್ಳೋಣ. ಆಮೇಲೆ ಏನೇನು ಆ್ಯಡ್ ಮಾಡಬೇಕಂತ ತೋರಿಸ್ತೀನಿ. ಹಾಗೆ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ, ಮೆಂತ್ಯ, ಸಾಸಿವೆನೂ ಕೂಡ ಇನ್ನೊಂದು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5, ಖಾರದ ಮೆಣಸಿನ್ಕಾಯಿ ಒಂದು 2 ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಹೆಚ್ಚಾಗಿ ಬೇಕಂದರೆ ನೀವು ಹಾಕ್ಕೊಳ್ಳಿ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಒಣಮೆಣ್ಸಿನ್ಕಾಯಿಯಾಗೆ ಸಾಸಿವೆ, ಮೆಂತ್ಯ ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಸಪ್ರೇಟ್ ಮಾಡ್ಕೊಳ್ಳಿ. ಅಂದರೆ ಹೆಚ್ಚಾಗೆ ಮಾಡಿ ಇಟ್ಕೊಂಡು ಉಪ್ಪಿನಕಾಯಿ ಎಲ್ಲ ಮಾಡಿದಾಗ ಅಥವಾ ಚಟ್ನಿಗಳು ಮಾಡಿದಾಗ ಹಾಕ್ಕೊಬೋದು. ಇವಾಗ ಮಾವಿನ ಕಾಯಿನೂ ಕೂಡ ರುಬ್ಕೊಂಡಿದ್ದೀನಲ್ವ, ನೀರು ಹಾಕ್ದೆ ರುಬ್ಬಬೇಕು. ಇದಕ್ಕೆ ನೀರೇ ಟಚ್ ಮಾಡಬಾರ್ದು, ನೀರು ಒಂಚೂರೂ ಹಾಕ್ಬಾರ್ದು. ಯಾಕಂದರೆ ಮಾವಿನಕಾಯಿಲೇ ನೀರು ಇರುತ್ತೆ ನೋಡಿ, ಮಾವಿನಕಾಯಲ್ಲಿ ನೀರು ಇದೆ. ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ, ಹಾಗೆ ಒಂದು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಹಾಗೆ ಉಪ್ಪನ್ನು ಕೂಡ ಹಾಕ್ಕೊತೀನಿ. ಪುಡಿ ಉಪ್ಪು ಹಾಕ್ಕೊಂಡ್ರು ನಡೆಯುತ್ತೆ, ನಿಮ್ಮ ಮನೇಲಿ ಯಾವುದಿದೆಯೋ ಅದು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನನೂ ಕೂಡ ಹಾಕೋಣ. ಸ್ವಲ್ಪ ಅರಿಶಿನ ಹಾಕಿ ಪುಡಿ ಮಾಡಿರೋ ಪೌಡ್ರನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ. ಒಂದು ಡ್ರಾಪು ನೀರು ಹಾಕ್ಬಾರ್ದು, ಹಾಗೇ ಇದನ್ನು ರುಬ್ಕೊಬೋದು. ಸ್ಪೂನ್ ಸಹಾಯದಿಂದ ಒಂದೊಂದು ಸ್ವಲ್ಪನೇ, ಫುಲ್ಲು ಪೇಸ್ಟ್ ಆದ್ರೂ ಚೆನ್ನಾಗಿರಲ್ಲ, ತರಿಯಾಗಿ ಇರಲಿ. ರುಬ್ಕೊಬಂದು ತೋರಿಸ್ತೀನಿ ನಿಮಗೆ. ಇದನ್ನು ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಇಟ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಎಣ್ಣೆ ಬಿಸಿ ಆಯಿತು, ಸಾಸಿವೆ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊತೀನಿ. ಕರಿಬೇವನ್ನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ರುಬ್ಕೊಂಡಿರೋ ಮಾವಿನಕಾಯಿ
ಹಾಕ್ಕೊಳ್ತೀನಿ. ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಒಗ್ಗರಣೆ ಹಾಕಿದ್ರೆ ಅಷ್ಟೇ ಸಾಕು. ಇವಾಗ ಪೂರ್ತಿಯಾಗಿ ಈ ಎಣ್ಣೆಯಲ್ಲಿ ಚಟ್ನಿನ ಕಲಿಸ್ಕೊಂಡ್ರೆ ಮಾವಿನಕಾಯಿ ರೆಡಿ ಆಯ್ತದೆ. ಫ್ರಿಜ್ಜಲ್ಲಿ ಇಡದೆ 15 ದಿನ ತಿನ್ಬೋದು ಈ ಚಟ್ನಿನ. ಈಗ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಬಿಸಿ ಮಾಡೋದು ಬೇಡ, ಯಾಕಂದರೆ ನಾವು ನೀರು ಹಾಕ್ಸೇ ಮಾಡಿದ್ದೀವಲ್ವ, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಚಟ್ನಿನ 15 ದಿನ ಫ್ರಿಜ್ಜಲ್ಲಿ ಇಡದೆ ಹಾಗೆ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ವ ಮಾವಿನಕಾಯಿ ಚಟ್ನಿನ ಹೇಗೆ ಮಾಡಿದೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮರಿದಾಗೆ.